ನಮಸ್ಕಾರ ಎಲ್ಲರೂ ಚೆನ್ನಾಗಿರಲಿ ಅಂತ ಬಯಸ್ತಾ ನನ್ನ ವ್ಲಾಗ್ಗೆ ಸ್ವಾಗತ. ಇದು ನಾನು ಮೈಸೂರಿಗೆ ಹೋಗ್ತಿರೋಂಥ ವ್ಲಾಗು. ಮೈಸೂರಿಗೆ ಹೋಗಿ ತುಂಬ ದಿನ ಆಗಿತ್ತು ಅಂತ ಹೇಳಿಬಿಟ್ಟು ಮೈಸೂರಿಗೆ ಹೊರಟಿದ್ವಿ. ಲಾಸ್ಟ್ ಟೈಮ್ ನಾವು ಮೈಸೂರಿಗೆ ಹೋಗಿದ್ದು ನಮ್ಮ ಯಜಮಾನ್ರ ಬರ್ಡೇಗೆ. ಅವತ್ತಿನ ದಿನ ಯಾರ ಮನೆಗೂ ಹೋಗೋಕ್ಕಾಗಿರಲಿಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಒಂದ್ಸಲಿ ಮೈಸೂರಿಗೆ ಹೋಗಿ ಬರೋಣ, ಎಲ್ಲರ ಮನೆಗೂ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಮೈಸೂರಿಗೆ ಹೊರಟ್ವಿ. ಹೋಗ್ತಾ ದಾರಿಯಲ್ಲಿ ನನ್ನ ಮಗ ಫೋನಲ್ಲಿ ಫ್ರೆಂಚ್ ಫ್ರೈಸ್ ನೋಡ್ಬಿಟ್ಟು ಬೇಕು ಅಂತ ಕೇಳ್ತಿದ್ದ. ಅದಕ್ಕೆ ಅವ್ರ ಡ್ಯಾಡಿ ರಾಜರಾಜೇಶ್ವರಿ ನಗರಲ್ಲಿರೋ ಮೆಕ್ಡೊನಾಲ್ಡ್ಸಿಂದ ಅವನಿಗೆ ಫ್ರೆಂಚ್ ಫ್ರೈಸ್ ತಂದುಕೊಟ್ರು. ಅದಾದಮೇಲೆ ಹೊರಟಿದ್ದು ಲೇಟ್ ಆಗಿದ್ದ ಕಾರಣ ಊಟ ಮಾಡ್ಕೊಂಡು ಹೊರಟೋಗೋಣ ಅಂತ ಹೇಳ್ಬಿಟ್ಟು ಕೆಂಗೇರಿ ಹತ್ರ ಇರೋ ಕದಂಬ ಅಲ್ಲಿ ಊಟಕ್ಕೆ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ವಿ. ಅಲ್ಲಿ ಏನು ಬೇಕು ಏನು ಅಂತ ಆರ್ಡ್ರ್ ಮಾಡ್ತಾಯಿದ್ರು ನಮ್ಮ ಯಜಮಾನ್ರು. ಸೊ ನಾನು ಪೊಂಗಲ್ ತೊಗೊಂಡೆ, ಅವ್ರು ಆನಿಯನ್ ದೋಸೆ ತೊಗೊಂಡಿದ್ರು. ಆನಿಯನ್ ದೋಸೆ ಬರೋದು ಲೇಟ್ ಆಯಿತು ಅಂದ್ಬಿಟ್ಟು ಅವ್ರು ವೆಯ್ಟ್ ಮಾಡ್ತಾಯಿದ್ರು ಫೋನ್ ನೋಡಿಕೊಂಡು. ನನ್ನ ಮಗ ಏನೂ ತಿನ್ನಲ್ಲ, ದೋಸೆ ಇಡ್ಲಿ ಮಾತ್ರನೇ ತಿಂತಾನೆ. ಅದಾದಮೇಲೆ ಊಟ ಮುಗಿಸ್ಕೊಂಡು ಅಲ್ಲಿಂದ ಪೆಟ್ರೋಲ್ ಹಾಕಿಸ್ಕೊಂಡು ಹೊರಟ್ವಿ ಮೈಸೂರು ಕಡೆಗೆ. ಈ ಸಲ ಮೈಸೂರಿಗೆ ಹೋಗ್ತಾ ಇರೋದಕ್ಕೆ ಇನ್ನೊಂದು ಕಾರಣ ಕೂಡ ಇದೆ. ನನ್ನ ಯಜಮಾನ್ರವರ ದೊಡ್ಡಪ್ಪನ ಮಗಳದು ಬರ್ಡೇ ಕೂಡ ಇತ್ತು. ಅದನ್ನು ಕೂಡ ಹಾಗೆ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಅವ್ರಿಗೆ ಗೊತ್ತಿರಲಿಲ್ಲ ನಾವು ಹೋಗ್ತಿರೋದು, ಸರ್ಪ್ರೈಸ್ ಕೊಡೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟ್ವಿ ನಾವು ಊಟ ಎಲ್ಲ ಮುಗಿಸ್ಕೊಂಡು. ಅದಾದಮೇಲೆ ನನ್ನ ಮಗ ಮಲ್ಕೊತೀನಿ ಅಂತ ಹೇಳಿಬಿಟ್ಟು ಹಿಂದಗಡೆ ಸೀಟಿಗೆ ಕರ್ಕೊಂಡು ಹೋದ. ಅಲ್ಲಿಗೆ ಹೋಗಾದ್ಮೇಲೆ ನನ್ನ ವೇಲ್ನ ಕಿಟಕಿಗೆ ಮುಚ್ಚು ಅಂತ ಹೇಳಿಬಿಟ್ಟು ಕಿಟಕಿಗೆ ಕ್ಲೋಸ್ ಮಾಡಿಸ್ಕೊಂಡ. ಬಟ್ ಎಷ್ಟೇ ಟ್ರೈ ಮಾಡಿದ್ರು ಅವ್ನು ಮಲಗಲಿಲ್ಲ. ತುಂಬ ಅಂದರೆ ತುಂಬ ನಿದ್ದೆ ಬರ್ತಿತ್ತು ಅವನಿಗೆ. ಅಂದರೂ ಕೂಡ ಹೋಗ್ತಾ ಇದ್ದೀವಲ್ಲ ಟ್ರಾವೆಲ್ ಖುಷಿ ಅವನಿಗೆ. ಆ ಕಾರಣಕ್ಕೆ ನಿದ್ದೆನೇ ಮಾಡ್ತಿರ್ಲಿಲ್ಲ. ಬರೀ ತಿಟ್ಟೆ ಅಂದರೆ ಕಿತಾಪತಿ ಮಾಡ್ತಾನೆ ಇರ್ತಿದ್ದ. ನನಗೆ ವಿಡಿಯೋ ಕೂಡ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಫೋನ್ ಕಿತ್ಕೊಳ್ಳೋದು, ಗಲಾಟೆ ಮಾಡೋದು ಎಲ್ಲ ಮಾಡುತ್ತೇನೆ ಇದ್ದ. ಇವಾಗ ಗಿಂಟೋದು ಬೇರೆ ಕಲ್ತ್ಕೊಬಿಟ್ಟಿದ್ದಾನೆ ಎಲ್ಲರಿಗೂ. ನೈಲ್ಸ್ ಕಟ್ ಮಾಡಿಸ್ಕೊಳ್ಳಲ್ಲ, ನೈಲ್ಸ್ ಕಟ್ ಮಾಡೋಕ್ಕೆ ಹೋದರೆ ಆ ಥರ ಮಾಡ್ಕೊಂಬಿಟ್ಟಿದ್ದಾನೆ. ಸೊ ಹಾಗೋ ಹೀಗೂ ಮೈಸೂರು ರೀಚ್ ಆದ್ವಿ. ಹಂಗೆ ಮೈಸೂರಿಗೆ ಹೋಗ್ತಿದ್ದ ತಕ್ಷಣವೇ ಅಲ್ಲಿ ನನ್ನ ಯಜಮಾನ್ರು ಕಸಿನ್ಸ್ ಎಲ್ಲರೂ ಅಲ್ಲೇ ಇರೋದು. ಅಲ್ಲಿಗೆ ಹೋಗ್ತಿರುವಾಗೆ ಪೊಲೀಸ್ ಕ್ವಾರ್ಟರ್ಸಲ್ಲಿ ಅವರ ಮಾವ ಇದ್ದಾರೆ, ಅಂದರೆ ದೊಡ್ಡಮ್ಮ ಅವರ ತಮ್ಮ ಅವರಿದ್ದಾರೆ. ಸೊ ಅಲ್ಲಿಗೆ ಫಸ್ಟ್ ಹೋದ್ವಿ ನಾವು. ಅಕ್ಕ ಗೊತ್ತಿರಲಿಲ್ಲ ನಾವು ಬರ್ತಿರೋದು. ಸರ್ಪ್ರೈಸ್ ಆಗಿದ್ದ ಕಾರಣ ನಾವು ಫಸ್ಟ್ ಅಕ್ಕನ ಮನೆಗೆ ಹೋಗಲಿಲ್ಲ. ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ಈವ್ನಿಂಗ್ ಹಂಗೆ ಹೋಗೋಣ ಅಂತ ಹೇಳ್ಬಿಟ್ಟು ಫಸ್ಟು ನಾವು ಚಾಮುಂಡಿ ಹಿಲ್ಸ್ ಡೌನಲ್ಲಿರೋ ಪೊಲೀಸ್ ಕ್ವಾರ್ಟರ್ಸಿಗೆ ಹೊರಟಿದ್ವಿ. ಅಲ್ಲಿ ಹಾಗೆ ಪಾಪುಗೂ ಏನಾದರೂ ಸಾಯಂಕಾಲ ಆಗಿತ್ತಲ್ಲ ತಿನ್ನಿಸ್ಕೊಂಡು ಆಮೇಲೆ ಹೊರಡೋಣ ಅಲ್ಲಿಗೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿದ್ವಿ. ನಾವು ಹೋಗ್ತಿರೋದು ಅಕ್ಕಂಗೆ ಗೊತ್ತಿರಲಿಲ್ಲ, ಅಕ್ಕನ ಮಗನಿಗೆ ಗೊತ್ತಿತ್ತು. ಆಯು ಹೇಳಿಬಿಟ್ಟಿದ್ದ. ಸೊ ಪಾಪು ನೋಡಿ ಹೇಗೆ ಆಡ್ತಿದ್ದಾನೆ, ಲಾಠಿ ಇಟ್ಕೊಂಡು ಆಟ ಆಡಿಸ್ಕೊಂಡಿದ್ದಾರೆ ಅವನ್ನ. ಅದಾದಮೇಲೆ ಹೊರಟ್ವಿ ನಾವು ಅಕ್ಕನ ಮನೆಗೆ ಅಂತ ಹೇಳಿಬಿಟ್ಟು. ಆವಾಗಲೂ ಕೂಡ ಅಕ್ಕಂಗೆ ಗೊತ್ತಿರಲಿಲ್ಲ, ಯಾರೂ ಹೇಳಿರಲಿಲ್ಲ, ನಾವು ಬಂದಿರೋದನ್ನು ಕೂಡ ಹೇಳಿರಲಿಲ್ಲ. ಗಣೇಶ ಹಬ್ಬ ಆಗಿದ್ದರಿಂದ ಮೈಸೂರಲ್ಲಿ ಎಲ್ಲಿ ನೋಡಿದ್ರೂ ಗಣೇಶನೇ ಕಾಣಿಸ್ತಿತ್ತು. ರೋಡ್ಗೂ ಗಣೇಶಗಳಿರ್ತಿತ್ತು ನೋಡಿ. ಅಕ್ಕಂಗೆ ಫಸ್ಟು ಪಾಪನೇ ಬಿಟ್ಬಿಟ್ಟು ಸರ್ಪ್ರೈಸ್ ಕೊಟ್ವಿ ನಾವು. ಅಕ್ಕಂಗೆ ಹೇಳಿರ್ಲಿಲ್ವಲ್ಲ. ಅಕ್ಕ ಫುಲ್ ಖುಷಿಯಾಗೋಯಿತು ಬ್ಯಾಂಗ್ಳೂರಿಂದ ಬಂದಿರೋದನ್ನ ನೋಡಿ. ಯೂಶ್ವಲಿ ನನ್ನ ಹಸ್ಬೆಂಡ್ ಎವ್ರಿ ಇಯರ್ ಹೋಗ್ತಿದ್ರು ಅಕ್ಕನ ಬರ್ಡೇಗೆ. ಬಟ್ ಆಮೇಲೆ ಸ್ವಲ್ಪ ಬ್ಯುಸಿ ಇರ್ತಿದ್ದ ಕಾರಣ ಹೋಗೋಕ್ಕಾಗಲಿಲ್ಲ. ಸೊ ಈ ಇಯರ್ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ವಿ. ಅದಾದಮೇಲೆ ಅಕ್ಕಂಗೆ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಕೇಕೆಲ್ಲ ರೆಡಿ ಮಾಡ್ತಾ ಇದ್ವಿ. ಎಲ್ಲರೂ ಪಾಪುನ ಆಟ ಆಡಿಸ್ಕೊಂಡಿದ್ರು. ಸೊ ಅವನು ತುಂಬ ಚಿಕ್ಕವನಿದ್ದಾಗ ಹೋಗಿದ್ದು, ಇವಾಗ ಮತ್ತೆ ಹೋಗಿದ್ವಿ. ಇವರೇ ನೋಡಿ ಬರ್ಡೇ ಗರ್ಲ್ ರೂಪಾಕ. ಅದಾದಮೇಲೆ ಎಲ್ಲರೂ ಫೋಟೋಸ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಪ್ಲ್ಯಾನ್ ಮಾಡ್ಕೊತಿದ್ವಿ. ಅಷ್ಟರಲ್ಲಿ ಅಕ್ಕ ಪಾಪುಗೆ ಕ್ಯಾಂಡಲ್ ಬ್ಲೋ ಮಾಡ್ಸೋಕ್ಕೆ ಅಂದ್ಬಿಟ್ಟು ಪಾಪನ ಕರೀತಿದ್ರು. ಅವನಿವಾಗ ಬ್ಲೋ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲೇ ಬೆಂಕಿ ನೋಡಿದ್ರು ಇಲ್ಲ ಲೈಟರಲ್ಲಿ ಏನಾದ್ರು ಆನ್ ಮಾಡಿದ್ರು ಹೋಗ್ಬಿಟ್ಟು ಉಫ್ ಅಂತಿರ್ತಾನೆ. ಸೊ ಅದಕ್ಕೆ ಅಕ್ಕ ಕರೆದ್ಬಿಟ್ಟು ಕ್ಯಾಂಡಲ್ನು ಕೂಡ ಬ್ಲೋ ಮಾಡಿಸಿದ್ರು. ಅದಾದಮೇಲೆ ಎಲ್ಲರೂ ಸೆಲ್ಫಿ ತೊಗೊಳ್ಳೋಣ ಅಂದ್ಬಿಟ್ಟು ಕ್ಯಾಮ್ರಾ ಇಟ್ಟರೆ ನಾವು ನೋಡಿ ಚೇಷ್ಟೆ ಮಾಡ್ಕೊಂಡು ನಿಂತಿದ್ವಿ ಕ್ಯಾಮ್ರಾ ಮುಂದೆ. ಎಲ್ಲರೂ ಇನ್ನೂ ರೆಡಿ ಆಗಿಲ್ಲ ಫೋಟೋಗೆ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ಅಕ್ಕಂದು ಒಂದು ಫ್ಯಾಮಿಲಿ ಫೋಟೋ ಆಯಿತು. ಅಕ್ಕ ಆಮೇಲೆ ನನ್ನ ಅಳಿನ ಜೊತೆ ನಾನು ಫೋಟೋ ತೆಗೆಸ್ಕೊತೀನಿ ಅಂತ ಹೇಳ್ಬಿಟ್ಟು ಪಾಪನ ಕರ್ಕೊತಿದ್ರು. ಪಾಪು ಫೋಟೋ ಪೋಸ್ ಕೊಡಲ್ಲ. ಅವನು ಕ್ಯಾಮ್ರಾ ವಿಡಿಯೋ ಅಂತ ಹೇಳಿದ ತಕ್ಷಣವೇ ತುಂಬಾ ಇದು ಮಾಡ್ತಾನೆ, ಡ್ರಾಮಾ ಮಾಡ್ತಿರ್ತಾನೆ. ನಾವು ಫೋಟೋನೂ ತೆಗೆಸ್ಕೊಳ್ಳಲ್ಲ. ಇವಾಗ ಏನಾದರೂ ಒಂದು ಮೂಮೆಂಟ್ ಇರುತ್ತೆ, ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಹೋದ್ರೂ ಅವನು ಸ್ಟಾಪ್ ಮಾಡಿಬಿಡ್ತಾನೆ ಕ್ಯಾಮ್ರಾ ನೋಡಿದ ತಕ್ಷಣವೇ. ಅದಕ್ಕೋಸ್ಕರ ಅವ್ನು ಫೋಟೋ ತೆಗೆಸ್ಬೇಕು ಅಂದ್ಬಿಟ್ಟು ನಾವೆಲ್ಲರೂ ಅದು ಇದು ಮಾಡ್ತಾನೆ ಇದ್ವಿ ಅವನನ್ನು ನೋಡ್ಸೋಕ್ಕೆ ಅಂದ್ಬಿಟ್ಟು. ಇಲ್ಲಿ ಅಕ್ಕನ ಮಗ ಇವನೇ ಕೌಶು ಅಂತ, ನಾನು ಅವನ್ನ ಚೋಟು ಅಂತ ಕರಿತೀನಿ. ಅವನು ನನ್ನನ್ನು ಇಟ್ಕೊಂಡು ಕೂತಿರೋದಕ್ಕೆ ಪಾಪ ಬಂದುಬಿಟ್ಟು ಬಿಡು ನಮ್ಮಮ್ಮ ಅಂತ ಹೇಳ್ತಿದ್ದಾನೆ. ನಾನು ಇವನೇ ನನ್ನ ಮಗ ನೀನಲ್ಲ ಅಂತ ಅವನಿಗೆ ರೇಗಿಸ್ತಾ ಇದ್ದೆ. ಕೊನೆಗೂ ನನ್ನ ಹತ್ರ ಬಂದುಬಿಟ್ಟು ಹಂಗೂ ಹಿಂಗೂ ಮಾಡಿ ಅದಾದಮೇಲೆ ಅಕ್ಕನ ಬರ್ಡೇ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಪೊಲೀಸ್ ಕ್ವಾರ್ಟರ್ಸಿಗೆ ಬಂದ್ವಿ. ಅಲ್ಲೇ ಇರೋಣ ಇವತ್ತು ಅಂತ ಹೇಳ್ಬಿಟ್ಟು, ನಾಳೆ ಬೆಳಗ್ಗೆ ಹೋಗೋಣ ಅಕ್ಕನ ಮನೆಗೆ ಅಂತ ಹೇಳ್ಬಿಟ್ಟು
ನಾವು ಬರ್ದಿದ್ದೀವಿ ಅಂದ್ಬಿಟ್ಟು ವೈಬು ನಮಗೋಸ್ಕರ ಚಿಕನ್ನು ಕಬಾಬು ಚಿಲ್ಲಿ ಚಿಕನ್ ಎಲ್ಲನೂ ಮಾಡಿದ್ಲು. ಸೊ ನೈಟ್ ನಿದ್ದೆ ಬರ್ತಿರ್ಲಿಲ್ಲ ಅಂದ್ಬಿಟ್ಟು ಎಲ್ಲರೂ ರೀಲ್ಸ್ ನೋಡ್ಕೊಂಡಿದ್ವಿ. ನನ್ನ ರೀಲ್ಸ್ ನೋಡಬೇಕು ಅಂದರೆ ಕಾವ್ಯ ಗೌಡ ಇನ್ಸ್ಟಾಗ್ರಾಮ್ ಪ್ರೊಫೈಲ್ಗೆ ಹೋಗಬೇಕು ನೀವು. ಇಲ್ಲಿ ನೋಡಿ ಪಾಪುಗೂ ಪಬ್ಜಿ ಹೇಳ್ಕೊಡ್ತಿದ್ದಾರೆ. ಇವ್ರು ಪಬ್ಜಿ ಆಡೋದು ಅಲ್ಲದೆ ಅವನಿಗೂ ಹೇಳ್ಕೊಡ್ತಿದ್ದಾರೆ, ನೀನು ಬಾ ಆಡು ಅಂತ ಹೇಳ್ಬಿಟ್ಟು. ಹಾಗೆ ಕಾಲ ಕಳೀತಾ ನಾಷ್ಟ ಟೈಮ್ ಆಯಿತು. ನಾಷ್ಟ ಮಾಡಿಕೊಂಡು ಇಲ್ಲೇ ಕೂತ್ಕೊಂಡು ಬಿಟ್ವಿ. ಅದಾದಮೇಲೆ ಏನೋ ಆಂಟಿ ಐಟಮ್ಸ್ ಬೇಕು ಅಂತ ಹೇಳಿದ್ರು ಅಂದ್ಬಿಟ್ಟು ಅಲ್ಲೇ ಪೊಲೀಸ್ ಕ್ವಾರ್ಟರ್ಸ್ ಆಪೋಸಿಟಲ್ಲಿರೋ ಶಾಪ್ಗೆ ಹೋಗಿದ್ವಿ ನಾವು. ಅದಾದ್ಮೇಲೆ ನಾವು ಆ ಕಡೆ ಹೋಗಿದ್ವಿ. ಪಾಪು ಮತ್ತು ನಮ್ಮ ಯಜಮಾನ್ರು ಈ ಕಡೆ ವಾಕ್ ಮಾಡ್ಕೊಂಬರ್ತೀವಿ, ಪಾಪುಗೆ ಆ ಕಡೆ ಈ ಕಡೆ ತೋರಿಸ್ಕೊಂಬರ್ತೀನಿ ಅಂತ ಹೋಗಿದ್ರು. ಆ ಕಡೆ ಈ ಕಡೆ ಎಲ್ಲ ಅಂಬ ಮತ್ತು ಕೋಳಿಗಳೆಲ್ಲ ಅಲ್ಲಿ ಜಾಸ್ತಿ ಇದೆ, ಅವನಿಗೆ ತುಂಬ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಹೋಗಿದ್ರು. ಅದಾದ್ಮೇಲೆ ನಾನು ವೈಬು ಹಾಗೆ ಸುಮ್ಮನೆ ನೋಡ್ಕೊಂಬರೋಣ ಚಾಮುಂಡಿ ಹಿಲ್ಸ್ ರೋಡಲ್ಲ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಇದಾಗಿತ್ತು ನನ್ನ ವ್ಲಾಗ್. ನಮಸ್ಕಾರ ಎಲ್ರಿಗೂ.